ಇತ್ತೀಚಿನ ದಿನಗಳಲ್ಲಿ ದೇಶದ ಯುವ ಸಮೂಹ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನ ಮೂಡಿಸುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ನೂತನ ಆಂದೋಲನದ ಸುತ್ತ ಸಾರ್ವಜನಿಕ ವಲಯದಲ್ಲಿ ತೀವ್ರ ಸ್ವರೂಪದ ಸಂಶಯಗಳು ಮತ್ತು ರಾಜಕೀಯ ಜಿಜ್ಞಾಸೆಗಳು ಆರಂಭವಾಗಿವೆ. ಜಂತರ್ ಮಂತರ್ನಲ್ಲಿ ಶನಿವಾರ ನಡೆದ ಬೃಹತ್ ಪ್ರತಿಭಟನೆಯ ಬೆನ್ನಲ್ಲೇ ಈ ನೂತನ ಚಳುವಳಿ ನಿಜವಾಗಿಯೂ ಜನರ ಆಕ್ರೋಶದಿಂದ ದಿಢೀರನೆ ಬೆಳೆದ ಒಂದು ಸಹಜ ಜನಾಂದೋಲನನ ಅಥವಾ ಇದರ ಹಿಂದೆ ಪ್ರಸ್ತುತ ಆಡಳಿತ ವ್ಯವಸ್ಥೆಯ ಅತ್ಯಂತ ನಿಕಟ ಮತ್ತು ವ್ಯವಸ್ಥಿತವಾದ ರಾಜಕೀಯ ಹಸ್ತಕ್ಷೇಪ ಇದೆಯಾ ಎನ್ನುವ ಗಂಭೀರ ಪ್ರಶ್ನೆಗಳಿದ್ದಿವೆ. ರಾಜಕೀಯ ವಿಶ್ಲೇಷಕರು ಮತ್ತು ನಾಗರಿಕ ಸಮಾಜದ ಒಂದು ದೊಡ್ಡ ವರ್ಗ ಈ ಸಂಘಟನೆಯನ್ನ ಕೇವಲ ಒಂದು ಸ್ವತಂತ್ರ ವೇದಿಕೆಯಾಗಿ ನೋಡೋಕೆ ನಿರಾಕರಿಸ್ತಾ ಇದ್ದು, ಇದು ಆಮ್ ಆದ್ಮಿ ಪಾರ್ಟಿಯ ಬಿ ಟೀಮ್ ಅಥವಾ ಆಡಳಿತಾರೂಢ ಬಿಜೆಪಿಯದ್ದೇ ಮತ್ತೊಂದು ಬಿ ಟೀಮ್ ಇರಬಹುದು ಅಂತ ಶಂಕಿಸ್ತಿವೆ. ಈ ಹಿಂದೆ ಅಣ್ಣಾ ಹಜಾರೆ ನೇತೃತ್ವದ ಆಂದೋಲನದ ಮೂಲಕ ಮೂಡಿಬಂದ ಆಮ್ ಆದ್ಮಿ ಪಕ್ಷವನ್ನ ಆರ್ಎಸ್ಎಸ್ ವ್ಯವಸ್ಥೆಯ ಬಿ ಟೀಮ್ ಅಂತ ಹೇಗೆ ಕರೆಯಲಾಗ್ತಿತ್ತೋ ಅದೇ ಮಾದರಿಯಲ್ಲೇ ಇಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಕೂಡ ಬಿಂಬಿಸಲಾಗ್ತಿದೆ. ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಯುಪಿಎ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಆಂದೋಲನ ರೂಪಿಸಲಾಯಿತು. ಅದಕ್ಕೆ ದೇಶಾದ್ಯಂತ ಜನಬೆಂಬಲ ಸಿಕ್ತು. ಯುಪಿಎ ಸರ್ಕಾರ ಸೋಲ್ತು, ಮೋದಿ ಸರ್ಕಾರ ಬಂತು. ಮತ್ತೊಂದು ಕಡೆ ಅಣ್ಣಾ ಆಂದೋಲನದಲ್ಲಿದ್ದ ಅರವಿಂದ್ ಕೇಜ್ರಿವಾಲ್ ಎಎಪಿ ಪಕ್ಷ ಮಾಡಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದರು. ಆದರೆ ಮೋದಿ ಸರ್ಕಾರದಲ್ಲಿ ನಡೀತಿರುವ ಭ್ರಷ್ಟಾಚಾರದ ಬಗ್ಗೆ ಅಣ್ಣಾ ಹಜಾರೆ ಮಾತಾಡಲೇ ಇಲ್ಲ, ಚಳುವಳಿನೂ ಇಲ್ಲ. ಇತ್ತ ಕೇಜ್ರಿವಾಲ್ ಸ್ವತಃ ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದ್ರು. ಹಾಗಾಗಿ ದೇಶದಲ್ಲಿ ಭುಗಿಲೇಳಬಹುದಾದ ಜನಸಾಮಾನ್ಯರ ಮತ್ತು ಯುವಕರ ನೈಜ ಪ್ರತಿಭಟನೆ ಹಾಗೂ ಆಕ್ರೋಶವನ್ನ ತನ್ನದೇ ನಿಯಂತ್ರಣದಲ್ಲಿಟ್ಕೊಳ್ಳೋಕೆ ಮತ್ತು ತನಗೆ ಬೇಕಾದ ರೀತಿಯಲ್ಲೇ ಈ ಆಕ್ರೋಶವನ್ನ ನಿರ್ವಹಿಸೋಕೆ ಸ್ವತಃ ಆಡಳಿತ ಪಕ್ಷವೇ ಇಂತಹ ಪರ್ಯಾಯ ವೇದಿಕೆಯನ್ನ ಸೃಷ್ಟಿ ಮಾಡುತ್ತಾ ಅನ್ನೋ ತೀವ್ರ ಅನುಮಾನಗಳು ಸಾರ್ವಜನಿಕರಲ್ಲಿ ದಟ್ಟವಾಗಿ ಹರಡುತ್ತಿವೆ. ಇನ್ನು ಶನಿವಾರ ಜಂತರ್ ಮಂತರ್ನಲ್ಲಿ ಯಾವುದೇ ಅಡ್ಡಿ ಇಲ್ಲದೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಪ್ರತಿಭಟನೆ ಮಾಡೋಕ್ ಬಿಟ್ಟ ಬಗ್ಗೆನೂ ಕೆಲವರಿಗೆ ಸಂಶಯಗಳಿವೆ. ಇನ್ನೊಂದು ವರ್ಗಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷ ಮೋದಿ ಸರ್ಕಾರದ ವಿರುದ್ಧ ನಡೆಸ್ತಾ ಬಂದಿರುವ ವರ್ಷಗಳ ಹೋರಾಟವನ್ನ ಹೈಜಾಕ್ ಮಾಡಿ ಬೇರೆ ಯಾರೋ ಅದರ ಕ್ರೆಡಿಟ್ ಪಡೆಯುವ ಹುನ್ನಾರ ಈ ಕಾಕ್ರೋಚ್ ಪಾರ್ಟಿಯಲ್ಲಿ ಕಾಣ್ತಿದೆ. ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಬದ್ಧತೆ ಇರುವ ರಾಜಕೀಯ ಪಕ್ಷಗಳ ಹೋರಾಟವನ್ನ ಬದಿಗೆ ಸರಿಸಿ ಸಿದ್ಧಾಂತದ ಕುರಿತ ಸ್ಪಷ್ಟತೆ ಇಲ್ಲದೆ ಇಂತಹ ಹಠಾತ್ ಚಳುವಳಿಗಳನ್ನ ಬೆಂಬಲಿಸೋದು ಅಪಾಯ ತರಲಿದೆ ಅನ್ನೋ ಭಯಾನೂ ಹಲವರಿಗಿದೆ. ಈ ಹಿನ್ನೆಲೆಯಲ್ಲೇ ಜನ ಈ ಚಳುವಳಿಯ ಮುಂಚೂಣಿಯಲ್ಲಿರುವ ನಾಯಕರ ಮತ್ತು ಅವರೊಂದಿಗೆ ಗುರುತಿಸಿಕೊಂಡಿರುವ ವ್ಯಕ್ತಿಗಳ ಇತಿಹಾಸ ಹಾಗೂ ಅವರ ಹಿಂದಿನ ರಾಜಕೀಯ ಹಿನ್ನೆಲೆಯನ್ನ ಜಾಲಾಡೋಕೆ ಆರಂಭಿಸಿದ್ದಾರೆ. ಈ ವಿವರವಾದ ಪರಿಶೀಲನೆ ಮತ್ತು ಸಾರ್ವಜನಿಕ ನಿಗಾಗೆ ಈಗ ನೇರವಾಗಿ ಗುರಿಯಾಗಿರೋದು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ ವಕ್ತಾರರಾಗಿ ಇತ್ತೀಚೆಗೆ ನೇಮಕಗೊಂಡಿರುವ ಸೌರವ್ ದಾಸ್. ಜಂತರ್ ಮಂತರ್ ಪ್ರತಿಭಟನೆಯ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸೌರವ್ ದಾಸ್ ಅವರ ಹಳೆಯ ಇಂಟರ್ನೆಟ್ ಬರಹಗಳು ಮತ್ತು ಪೋಸ್ಟ್ಗಳನ್ನು ತೀವ್ರವಾಗಿ ಪರಿಶೀಲನೆಗೆ ಒಳಪಡಿಸಲಾಗ್ತಿದೆ. ಅವರು 2017ರ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತು ಅವರ ಸರ್ಕಾರದ ನೀತಿಗಳನ್ನ ಮುಕ್ತವಾಗಿ ಶ್ಲಾಘಿಸಿದ್ದ ಹಳೆಯ ಟ್ವೀಟ್ಗಳು ಈಗ ಭಾರೀ ಪ್ರಮಾಣದಲ್ಲಿ ವೈರಲ್ ಆಗ್ತಿವೆ. ದಿ ಸಂಡೇ ಗಾರ್ಡಿಯನ್ ಪತ್ರಿಕೆಯ ವರದಿಯ ಪ್ರಕಾರ ಜುಲೈ 1, 2017ರಂದು ಜಿಎಸ್ಟಿ ಜಾರಿಯಾದ ಸಂದರ್ಭದಲ್ಲಿ ಸೌರವ್ ದಾಸ್ ಅವರು ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಕೊಂಡಾಡಿದ್ರು ಹಾಗೂ ಮಾರ್ಚ್ 2017ರಲ್ಲಿ ನಡೆದ 4 ರಾಜ್ಯಗಳ ಚುನಾವಣಾ ಯಶಸ್ಸಿಗಾಗಿ ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸಿ ಟ್ವೀಟ್ ಮಾಡಿದ್ರು. ವ್ಯವಸ್ಥೆಯ ವಿರುದ್ಧ ಸತತವಾಗಿ ಧ್ವನಿ ಎತ್ತುತ್ತಾ ಇರುವ ವೇದಿಕೆಯ ವಕ್ತಾರರೊಬ್ಬರ ಇಂತಹ ಹಳೆಯ ಪೋಸ್ಟ್ಗಳು ಮುಂಚೂಣಿಗೆ ಬಂದಿರೋದು ಈ ಇಡೀ ಆಂದೋಲನದ ಸೈದ್ಧಾಂತಿಕ ನಿಲುವುಗಳ ಮೇಲಿನ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯ ಕುರಿತು ಜಾಲತಾಣಗಳಲ್ಲಿ ಭಾರೀ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ಈ ಎಲ್ಲ ವಿವಾದಗಳು ಮತ್ತು ಹಳೆಯ ಪೋಸ್ಟ್ಗಳ ಆರೋಪಗಳ ಹಿನ್ನೆಲೆಯಲ್ಲಿ ಸೌರವ್ ದಾಸ್ ಅವರ ನಿಜವಾದ ವೃತ್ತಿಪರ ಹಿನ್ನೆಲೆಯನ್ನ ಅವಲೋಕಿಸೋದು ಅತ್ಯಂತ ಮುಖ್ಯವಾಗುತ್ತೆ. ಸೌರವ್ ದಾಸ್ ಅವರು ಕೇವಲ ಸಾಮಾಜಿಕ ಜಾಲತಾಣದ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಬದಲಿಗೆ ಕಳೆದ 2 ವರ್ಷಗಳಲ್ಲಿ ಭಾರತದ ಅತ್ಯಂತ ಪ್ರಮುಖ ಹಾಗೂ ಪ್ರಭಾವಶಾಲಿ ತನಿಖಾ ಪತ್ರಕರ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವ ವ್ಯಕ್ತಿ. ದಿ ಕ್ಯಾರವಾನ್ ಮತ್ತು ಫ್ರಂಟ್ ಲೈನ್ ನಂತಹ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಅತ್ಯಂತ ಮಹತ್ವದ ತನಿಖಾ ವರದಿಗಳನ್ನು ಪ್ರಕಟಿಸಿರುವ ಅವರು ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ಕುರಿತ ಗಂಭೀರವಾದ ತನಿಖಾ ಲೇಖನ ಬರೆದು ದೇಶದ ಗಮನ ಸೆಳೆದಿದ್ರು. ಇಷ್ಟು ದಿನಗಳ ಕಾಲ ಅವರ ಪತ್ರಿಕೋದ್ಯಮದ ಹಾದಿ ಮತ್ತು ಅವರು ಪ್ರಕಟಿಸಿದ ಲೇಖನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಸದಾ ಸ್ಥಾಪಿತ ಆಡಳಿತ ವ್ಯವಸ್ಥೆಯ ಲೋಪದೋಷಗಳನ್ನ ಮತ್ತು ಸಾಂಸ್ಥಿಕ ಭ್ರಷ್ಟಾಚಾರವನ್ನ ಅತ್ಯಂತ ಕಟುವಾಗಿ ಪ್ರಶ್ನಿಸ್ತಾ ಬಂದಿರುವ ನಿರಂತರ ವ್ಯವಸ್ಥೆಯ ವಿರೋಧಿ ಪತ್ರಕರ್ತರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗಾಗಿ ಅವರ ಈ ಹಿನ್ನೆಲೆ ಮತ್ತು ಪತ್ರಿಕೋದ್ಯಮದ ಕುರಿತ ಬದ್ಧತೆಯನ್ನ ನೋಡಿದಾಗ ಅವರು ಯಾವುದೇ ರಾಜಕೀಯ ಪಕ್ಷದ ತಂತ್ರಗಾರಿಕೆಯ ಭಾಗವಾಗಿ ಈ ಆಂದೋಲನದಲ್ಲಿ ಪ್ಲಾಂಟ್ ಮಾಡಲ್ಪಟ್ಟಿದ್ದಾರೆ ಎಂಬ ವಾದಕ್ಕೆ ಯಾವುದೇ ಗಟ್ಟಿಯಾದ ಸಾಕ್ಷ್ಯಗಳು ಸಿಗೋದಿಲ್ಲ.
ತಮ್ಮ ಹಳೆಯ ಟ್ವೀಟ್ಗಳ ಕುರಿತು ಎದ್ದಿರುವ ವಿವಾದಕ್ಕೆ ಮಾಧ್ಯಮವೊಂದರ ಸಂದರ್ಶನದಲ್ಲಿ ನೇರವಾಗಿ ಪ್ರತಿಕ್ರಿಯಿಸಿರುವ ಸೌರವ್ ದಾಸ್, ವೈರಲ್ ಆಗ್ತಿರುವ ಆ ಟ್ವೀಟ್ಗಳು ತಮ್ಮದೇ ಅನ್ನೋದನ್ನ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಆ ಪೋಸ್ಟ್ಗಳನ್ನ ಪ್ರಕಟಿಸಿದ ಸಮಯದಲ್ಲಿ ತಮಗೆ ಕೇವಲ 15 ವರ್ಷ ವಯಸ್ಸಾಗಿತ್ತು ಅನ್ನೋದನ್ನ ಅವರು ನೆನಪಿಸಿದ್ದಾರೆ. ಆ ವಯಸ್ಸಿನ ಯುವಕನಾಗಿ 2015ರ ಅವಧಿಯಲ್ಲಿ ತಮಗಿದ್ದ ಆರಂಭಿಕ ರಾಜಕೀಯ ತಿಳುವಳಿಕೆಯಲ್ಲಿ ತಾವು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದ್ದು ನಿಜ ಅಂತ ಹೇಳಿರುವ ಅವರು, ಇಂದಿನ ದಿನಗಳಲ್ಲಿ ತಮಗೆ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ಯಾವುದೇ ರೀತಿಯ ಔಪಚಾರಿಕ ಅಥವಾ ಅನೌಪಚಾರಿಕ ಸಂಬಂಧಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಳೆಯ ಸಂಗತಿಗಳಿಗಿಂತ ಪ್ರಸ್ತುತ ದಿನಗಳಲ್ಲಿ ತಾವು ಯಾವ ತತ್ವಗಳಿಗಾಗಿ ಮತ್ತು ದೇಶದ ಯುವ ಜನಾಂಗದ ಉಜ್ವಲ ಭವಿಷ್ಯಕ್ಕಾಗಿ ಹೋರಾಡ್ತಿದ್ದೇವೆ ಅನ್ನೋದು ಮುಖ್ಯವಾಗುತ್ತೆ ಅಂತ ಪ್ರತಿಪಾದಿಸಿರುವ ಅವರು, ನೈಜ ವಿಕಸಿತ ಭಾರತವನ್ನ ನಿರ್ಮಿಸುವ ಆಶಯದೊಂದಿಗೆ ದೆಹಲಿಯ ಅತ್ಯಂತ ಕಠಿಣ ಹಾಗೂ ತೀವ್ರವಾದ ಬೇಸಿಗೆಯ ಹವಾಮಾನದಲ್ಲೂ ಯುವಕರು ಸ್ವಯಂ ಪ್ರೇರಿತರಾಗಿ ಒಟ್ಟಾಗಿ ಬಂದು ನಿಂತಿರೋದು ಈ ಚಳುವಳಿಯ ಪ್ರಾಮಾಣಿಕತೆಗೆ ದೊಡ್ಡ ಸಾಕ್ಷಿಯಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇದರೊಂದಿಗೆ ಈ ಇಡೀ ವಿದ್ಯಮಾನದ ಹಿಂದೆ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ವರ್ಗದಲ್ಲಾಗ್ತಿರುವ ಒಂದು ನೈಸರ್ಗಿಕ ಬದಲಾವಣೆಯನ್ನು ಎದ್ದು ಕಾಣ್ತಿದೆ. ಯಾರು ಒಂದು ಕಾಲದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ, ಆರ್ಥಿಕ ನೀತಿಗಳು ಮತ್ತು ಸಿದ್ಧಾಂತವನ್ನ ಅತ್ಯಂತ ಬಲವಾಗಿ ಆರಾಧಿಸ್ತಾ ಇದ್ರೋ, ಬೆಂಬಲಿಸ್ತಿದ್ರೋ, ಅದೇ ವಿದ್ಯಾವಂತ ಮೇಲ್ಮಧ್ಯಮ ವರ್ಗ ಇಂದು ದೇಶದ ಶೈಕ್ಷಣಿಕ ಪರೀಕ್ಷೆಗಳ ಅಕ್ರಮಗಳು, ನಿರಂತರ ಪೇಪರ್ ಸೋರಿಕೆ ಮತ್ತು ನಿರುದ್ಯೋಗದಂತಹ ಸಾಂಸ್ಥಿಕ ವೈಫಲ್ಯಗಳಿಂದ ಬೇಸತ್ತು ವ್ಯವಸ್ಥೆಯ ವಿರುದ್ಧ ದಂಗೆ ಎದ್ದ ಬಂಡಾಯಗಾರರಾಗಿ ಮಾರ್ಪಟ್ಟಿದ್ದಾರೆ. ತಮಗೆ ಎದುರಾಗಿರುವ ಹತಾಶೆ ಮತ್ತು ಭವಿಷ್ಯದ ಆತಂಕದಿಂದಾಗಿ ಈ ಪ್ರಭಾವಿ ವರ್ಗ ಈಗ ಹತಾಶೆಯಿಂದ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಿರೋದ್ರಿಂದ ಕಾಕ್ರೋಚ್ ಜನತಾ ಪಾರ್ಟಿಯ ಉಗಮ ಮತ್ತು ಬೆಳವಣಿಗೆ ಯಾವುದೇ ಪೂರ್ವ ಯೋಜಿತ ರಾಜಕೀಯ ಪಿತೂರಿಯಲ್ಲ, ಬದಲಿಗೆ ಪ್ರಸ್ತುತ ವ್ಯವಸ್ಥೆಯ ಮೇಲಿನ ತೀವ್ರ ಆಕ್ರೋಶದಿಂದ ಉದ್ಭವಿಸಿದ ಒಂದು ಅತ್ಯಂತ ಸ್ವಾಭಾವಿಕ ಹಾಗೂ ನೈಸರ್ಗಿಕ ಪ್ರಕ್ರಿಯೆ ಇರಬಹುದು ಅನ್ನೋ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಯಾವುದೇ ನೂತನ ರಾಜಕೀಯ ಅಥವಾ ಸಾಮಾಜಿಕ ಆಂದೋಲನ ಯಶಸ್ವಿ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕೇವಲ ಕಾಲವಷ್ಟೇ ನಿರ್ಧರಿಸೋದಕ್ಕೆ ಸಾಧ್ಯ. ಆದರೆ ದೇಶದಲ್ಲಿ ಮೂಡಿಬರುವ ಪ್ರತಿಯೊಂದು ಭಿನ್ನಾಭಿಪ್ರಾಯ, ಜನಸಾಮಾನ್ಯರ ಪ್ರತಿಭಟನೆ ಮತ್ತು ಜನಾಂದೋಲನಗಳನ್ನ ಕೇವಲ ರಾಜಕೀಯ ಪ್ರೇರಿತ, ವ್ಯವಸ್ಥಿತ ಸಂಚು ಅಥವಾ ಸೃಷ್ಟಿಸಲ್ಪಟ್ಟ ಪ್ರಹಸನ ಅಂತ ಸದಾ ಸಂಶಯದ ಕಣ್ಣುಗಳಿಂದ ನೋಡೋದು ಒಟ್ಟಾರೆ ನಾಗರಿಕ ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಬಯಸುವ ಯಾವುದೇ ಪ್ರಯತ್ನಗಳ ಕುರಿತು ಆರಂಭದಿಂದಲೇ ಇಂತಹ ಕಡು ನಕಾರಾತ್ಮಕ ಸಂಶಯಗಳನ್ನು ಹೊಂದೋದು ವ್ಯವಸ್ಥೆಯ ಸುಧಾರಣೆಯ ಹಾದಿಯನ್ನೇ ಮುಚ್ಚಿ ಹಾಕತ್ತೆ. ಮುಂಬರುವ ದಿನಗಳಲ್ಲಿ ಈ ಸಂಘಟನೆ ಜನರ ನೈಜ ಧ್ವನಿಯಾಗಿ ಉಳಿಯತ್ತಾ ಅಥವಾ ರಾಜಕೀಯ ಚದುರಂಗದಾಟದ ದಾಳವಾಗತ್ತಾ ಅನ್ನೋದನ್ನ ದೇಶದ ಜನರೇ ನಿರ್ಣಯಿಸಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.